ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಹೆಸರು ಪುನೀತ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ GoPro Hero 8ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಇದರಲ್ಲಿ ಏನೇನು ಬಂದಿದೆ ಅಂತ. ಸೊ ಈ GoPro 8ಅನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಸೊ ಇದು ನನಗೆ 29,000ಗೆ ಸಿಕ್ಕಿದೆ. ಸೊ ಫೆಸ್ಟಿವಲ್ ಸೇಲ್ ನಡೀತಿರೋದ್ರಿಂದ ಆಲ್ಮೋಸ್ಟ್ ಒಂದು 3,000 4,000 ಕಮ್ಮಿಗೆ ಸಿಕ್ಕಿದೆ. ಜೊತೆಗೆ ಇದು ಔಟ್ಡೇಟೆಡ್ ಆ್ಯಕ್ಚುಲಿ, 1 ಇಯರ್ ಹಳೆಯದು ಕ್ಯಾಮ್ರಾ ಇದು. GoPro 7 ಹೋಲಿಸ್ಕೊಂಡ್ರೆ ನನಗೆ ಯಾಕೋ GoPro 8 ಇನ್ನೂ ಸ್ಲಿಮ್ ಆಗಿದೆ ಅನಿಸ್ತು, ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿದ್ದೀನಿ. ಬಟ್ ಗೊತ್ತಿಲ್ಲ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಅದು ನಾನು ಚೆಕ್ ಮಾಡ್ಬಿಟ್ಟು ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ, ಹೇಳ್ತೀನಿ ಆಮೇಲೆ. ಸೊ ಫಸ್ಟ್ ನಾನು ಅನ್ಬಾಕ್ಸ್ ಮಾಡ್ತೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಕ್ರಿಯೇಟಿವ್ ಪೆರಿಫೆರಲ್ಸ್ ಅನ್ನೋ ಒಂದು ಕಂಪ್ನಿಯಿಂದ 1 ಇಯರ್ ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನೀವು, GoProಲಿ ಡೈರೆಕ್ಟಾಗಿ ಸೇಲ್ ಮಾಡ್ತಾಯಿಲ್ಲ. ಸೊ ಇನ್ನೊಂದು ಸಬ್ ಕಂಪ್ನಿ ಜೊತೆ ಟೈಅಪ್ ಆಗಿ ಅವರು ಸೇಲ್ ಮಾಡ್ತಾ ಇರೋದು. ಸೊ 1 ಇಯರ್ ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಸೊ 2 ಇಯರ್ಸ್ ವಾರಂಟಿ ಇರುತ್ತೆ. ಸೊ ಇದನ್ನು ನೋಡ್ತಾರೆ, ನಿಮಗೆ ಇದರಲ್ಲಿ 12MP ಕ್ಯಾಮ್ರಾ ಇದೆ, 4K 60 FPS ಅವ್ರಿಗೂ ವೀಡಿಯೋನ ರೆಕಾರ್ಡ್ ಮಾಡ್ಬೋದು. ಜೊತೆಗೆ 1080p 240 FPS ವರ್ಗು ಅಂದರೆ ಸ್ಲೋ ಮೋಷನ್ ವೀಡಿಯೋನ ರೆಕಾರ್ಡ್ ಮಾಡ್ಬೋದು. 8x ಸ್ಲೋ ಮೋಷನ್ ಸಪೋರ್ಟ್ ಮಾಡುತ್ತೆ. ಹೈಪರ್ ಸ್ಮೂತ್ 2.0 ಇದೆ, ಟೈಮ್ 2.0 ಇದೆ. 1080 ಅಂದರೆ ಫುಲ್ HD ಲೈವ್ ಸ್ಟ್ರೀಮಿಂಗನ್ನು ಮಾಡ್ಬೋದು. ಲೈವ್ ಬಸ್ಟ್ ಮೋಡ್ ಆಪ್ಷನ್ ಇದೆ. ಜೊತೆಗೆ ಸೂಪರ್ ಫೋಟೋ ಪ್ಲಸ್ HDR ಫೋಟೋ ಅಂದರೆ ಇಮೇಜ್ ಕ್ಯಾಪ್ಚರ್ಗೆ ಒಳ್ಳೆ ಆಪ್ಷನ್ ಇದೆ. ಜೊತೆಗೆ ರಾ ಮೋಡ್ ಕೂಡ ಇದೆ. ಸೊ ನಾವು ಗೊತ್ತಿರೋ ಹಾಗೆ ರಾ ಮೋಡಲ್ಲಿ ನಾವು ಈಸಿಯಾಗಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಎಡಿಟ್ ಮಾಡ್ಬೋದು. ಜೊತೆಗೆ ಇದರಲ್ಲಿ ವಾಯ್ಸ್ ಕಮೆಂಟ್ಸ್ ಕೂಡ ಸಪೋರ್ಟ್ ಮಾಡಿದೆ. ಟಚ್ ಸ್ಕ್ರೀನ್ ಕೇಪಬಲ್ ಇದೆ. ಜೊತೆಗೆ ಈಸಿಯಾಗಿ ಮೌಂಟ್ ಮಾಡ್ಬೋದು ಇದು. ಜೊತೆಗೆ ಇದರಲ್ಲಿ ವಾಟರ್ ಪ್ರೂಫಿಂಗ್ ಕೂಡ ಇದೆ, 33 ಫೀಟ್ವರೆಗೂ ಅಂದರೆ 10 ಮೀಟರ್ಸ್ ಡೆಪ್ತ್ವರೆಗೂ. ಜೊತೆಗೆ GPS ಕೂಡ ಇದರಲ್ಲಿ ಇನ್ಬಿಲ್ಟ್ ಬಂದಿದೆ. ಸೊ ಇಲ್ಲಿ ನಾವು ನೋಡ್ಬೋದು ಈ ಬಾಕ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂತ. ಸೊ ಇದರಲ್ಲಿ ಇನ್ನೇನು ಎಕ್ಸ್ಟ್ರಾ ಇಲ್ಲ, ಜಸ್ಟ್ ಕ್ಯಾಮ್ರಾ ಮಾತ್ರ ಕೊಟ್ಟಿರ್ತಾರೆ. ಓ ಇಲ್ಲಿದೆ, ಜಸ್ಟ್ ಐ ವಿಲ್ ರಿಮೂವ್ ದಿಸ್. ಸೊ ಅದನ್ನು ಬಿಟ್ಟರೆ ಬಾಕ್ಸಲ್ಲಿ ಏನೂ ಇಲ್ಲ. ಬಾಕ್ಸ್ ತುಂಬ ಚೆನ್ನಾಗಿದೆ. ಬಾಕ್ಸ್ನ ಪಕ್ಕೋಕ್ಕಿಡೋಣ ನೋಡೋಣ. ಸೊ ಇದು ಫಸ್ಟ್ ಹ್ಯಾಂಡ್ ಇಂಪ್ರೆಷನ್ಸ್ ನನಗಿದೆ GoProದು. ಸೊ ತುಂಬ ಸ್ಲಿಮ್ ಆಗಿದೆ ಇದು. ಬೇರೆ ಆ್ಯಕ್ಷನ್ ಕ್ಯಾಮ್ರಾಗೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ ಇದು, ತುಂಬ ಸ್ಲಿಮ್ ಆಗಿದೆ ಇದು. ಸೊ ನಾನು ಜಸ್ಟ್ ರಿಮೂವ್ ಮಾಡ್ತೀನಿ. ಜೊತೆಗೆ ಇದರಲ್ಲಿ ಇನ್ನೂ ಏನೇನಿದೆ ಅನ್ನೋದನ್ನು ನೋಡೋಣ. ಜಸ್ಟ್ ಇಲ್ಲೊಂದು ಕವರ್ ಇದೆ, ಜಸ್ಟ್ ಓಪನ್ ಮಾಡ್ತೀನಿ. ನಾವಿಲ್ಲಿ ನೋಡ್ಬೋದು GoPro ಬ್ಯಾಟ್ರಿ ಇದೆ. ಇದೆಷ್ಟು ಚಿಕ್ಕದಿದೆ ಅಂದರೆ ಫುಲ್ ಸ್ಲಿಮ್. ಕಾಣಿಸ್ತಾ ಇದೆಯಾ? ಮೇ ಬಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಎಲ್ಲ ಹಾಕಿದ್ದಾರೆ. ಪವರ್ ವ್ಯಾಲ್ಯೂ ಯಾವುದು ಗೊತ್ತಿಲ್ಲ ನನಗೆ. ಮೇ ಬಿ ಇಲ್ಲಿ ಹಾಕಿದ್ದಾರೆ. 1220 mAh ಬ್ಯಾಟ್ರಿ ಇದು. ಸೊ ಅದನ್ನು ಬಿಟ್ಟರೆ ತುಂಬ ಸ್ಲಿಮ್ ಆಗಿದೆ ಬ್ಯಾಟ್ರಿ. ನೋಡಿ ಹೇಗಿದೆ. ಇದರಲ್ಲಿ ಬ್ಲೂ ಹೆಡ್ಡಿಂಗ್ ಬೇರೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಒಂದು ಮೌಂಟನ್ನು ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ 3M ಸ್ಟಿಕ್ಕರ್ ಇದೆ, ನಾವು ಈಸಿಯಾಗಿ ಹೆಲ್ಮೆಟ್ ಮೌಂಟ್ ಮಾಡ್ಬೋದು. ಜೊತೆಗೆ USB-C ಟೈಪ್ A ಟು ಟೈಪ್ C ಪೋರ್ಟ್ ಇರುವ ಕೇಬಲನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಜಾಸ್ತಿ ಅಂತ ಎಂತಿಲ್ಲ, ಬಟ್ ಕ್ವಾಲಿಟಿ ಅಕ್ಸೆಪ್ಟಬಲ್, ನಾಟ್ ಬ್ಯಾಡ್. ಸೊ ಅದನ್ನು ಬಿಟ್ಟರೆ ಬಾಕ್ಸಲ್ಲಿ ಇನ್ನೇನು ಇಲ್ಲ ನಮಗೆ. ಏನೋ ಬುಕ್ ಇದೆ, ಮೇ ಬಿ ಪೇಪರ್ ವರ್ಕ್ ಇರುತ್ತಲ್ಲ. ಪೇಪರ್ ಗೈಡನ್ನು ಕೊಟ್ಟಿರುವಂಥದ್ದು.
ಅಷ್ಟೇ. ಇದೆಲ್ಲ ಬಿಟ್ಟು ನಾನು GoPro ಓಪನ್ ಮಾಡ್ತೀನಿ. ಸರಿ, ಮೇ ಬಿ ಈ ಮೌಂಟನ್ನು ಕಲಿಸ್ಬೇಕನ್ಸುತ್ತೆ. ವಾವ್, ಏನೊಂದು 120 ಗ್ರಾಮ್ ಇರ್ಬೋದು ಅನ್ಸುತ್ತಿದೆ ಅಷ್ಟೇ. ಫುಲ್ ಸ್ಲಿಮ್ ಆಗಿದೆ ಕ್ಯಾಮ್ರಾ. ರಿಮೂವ್ ಮಾಡೋದು ಟ್ರೈ ಮಾಡ್ತೀನಿ, ನೋಡೋಣ. ಗೊತ್ತಿಲ್ಲ ಇದೆ ಯಾವ ಥರ ರಿಮೂವ್ ಅಂತ. ಇದು ಕೊಟ್ಟಿದ್ದಾರೆ. ಫಸ್ಟ್ ಇದನ್ನು ಲಾಕ್ ಪ್ರೆಸ್ ಮಾಡಿ ಮುಂದಕ್ಕೆ ಪ್ರೆಸ್ ಮಾಡ್ಬೇಕನ್ಸುತ್ತೆ. ಈ ಥರ, ಎಸ್, ಈ ಥರ. ಸೊ ಮೌಂಟ್ ಹೊರಗಡೆ ಬರುತ್ತೆ. ಸೊ ಇದೇನು ಮೌಂಟ್ ಅಲ್ವಾ? ಸೊ ನನಗೆ ಗೊತ್ತಿಲ್ಲ ಇದು ಮೌಂಟ್ ಅಥವಾ ಬೇರೆನಾಯ್ತು ಫಿಕ್ಸ್ಡ್ ಅಂತಾನ, ಮೇ ಬಿ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಬಾಕ್ಸಲ್ಲಿ ಏನೇ ನೋಡೋಣ. ಓಹ್, ಏನೂ ಇಲ್ಲ ಬಾಕ್ಸಲ್ಲಿ, ಅಷ್ಟೇ. ಇಲ್ಲೊಂದು ಪ್ಲಸ್ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿದ್ದಾರೆ, ನೋಡಿದೆ ಬ್ಯಾಕ್ ಸೈಡ್ ಏನೋ ಇದ್ದಂಗಿದೆ ಅಂತ. ಸೊ ಕ್ವಿಕ್ ನೋಡ್ಕೊಂಡು ನೋಡಿ, GoPro ಪ್ಲಸ್ ಅಂತ ಸ್ಟೋರೇಜ್ ಡ್ರೈವ್ ಫಾರ್ ಫ್ರೀ ಅಂತ ಫ್ರೀ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಯಾವ ಥರ ಅನ್ಸ್ಕ್ರೂ ಮಾಡೋದು ಆಲ್ರೆಡಿ ಮಾಡಿದ್ದಾಯಿತು. ಜೊತೆಗೆ ಇದರಲ್ಲಿ ಯಾವ ಥರ ಚಾರ್ಜಿಂಗ್ ಮತ್ತು ಎಲ್ಲಿ ಯಾವ ಥರ ಮೌಂಟನ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ಸ್ ಅಂತ ಏನೋ ಕೊಟ್ಟಿದ್ದಾರೆ. GoPro ಸ್ಟಿಕ್ಕರ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ಪಕ್ಕಕ್ಕಿಟ್ಟ GoProಗೆ ಬರೋದಾದರೆ, ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಹೆಲ್ಮೆಟ್ ಮೌಂಟ್ ಮತ್ತು ಬೇರೆ ಎಲ್ಲನ ಸೆಲ್ಫಿ ಸ್ಟಿಕ್ಗೆ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಕ್ಲಿಪ್ಪನ್ನು ಇದೆ ಇದರೊಳಗೆ. ಸೊ ಇದು ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಸಾರಿ, ಮೌಂಟ್ ಚೇಂಜ್ ಮಾಡ್ಕೊಳ್ಳೋದು. ಇದು ಪವರ್ ಆನ್ ಆಫ್ ಬಟನ್. ಇದು GoPro ಲೋಗೋ ಇದೆ ಇದರಲ್ಲಿ. ಮೇ ಬಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಮೂಲಿ ಸ್ಕ್ರೀನ್ ಥರ ಇದೆ, ಇನ್ಫಾರ್ಮೇಟಿವ್ ಡಿಸ್ಪ್ಲೇ ಅಷ್ಟೇ ಇದು. ಸೊ ಇದು ಬಂದು ಟಚ್ ಸ್ಕ್ರೀನ್ ಇದು. ಸೊ ಜಸ್ಟ್ ನಾನು ರಿಮೂವ್ ಮಾಡ್ತೀನಿ. ಎಸ್, ಇದು ಡಿಸ್ಪ್ಲೇ. ಸೊ ಇದು ನೋಟಿಫಿಕೇಶನ್ ಐಕಾನ್ ಇದೆ. ಫ್ರಂಟ್ ಸೈಡ್ ಗ್ಲಾಸ್ ಚೆನ್ನಾಗಿದೆ, ಬಟ್ GoPro 7 ನೋಡೋದಾದರೆ ಈ GoPro ಏನು ಮೇನ್ ಲೆನ್ಸ್ ಇದೆ, ಕವರ್ ಇದು. ಸೊ ಇದನ್ನು ನಾವು ರೀಪ್ಲೇಸ್ ಮಾಡ್ಬೋದಿತ್ತು. ಬಟ್ ಇದರಲ್ಲಿ ಆ ಥರ ಏನಿಲ್ಲ. ಸೊ ಇದನ್ನು ರಿಮೂವ್ ಮಾಡೋದು ಹೆಂಗೆ ಅಂದರೆ, ಹಿಂಗೆ ರಿಮೂವ್ ಮಾಡಿ ಮೇ ಬಿ ಮೇಲ್ಗಡೆ ಎತ್ತಬೇಕು ಅನಿಸುತ್ತೆ. ಎಸ್, ಹಿಂಗೆ ಮೇಲ್ಗಡೆ ಎತ್ತಿದ್ರೆ ಸೊ ಇದು ಬ್ಯಾಟ್ರಿ ಕಂಪಾರ್ಟ್ಮೆಂಟು, ಮೈಕ್ರೋ SD ಕಾರ್ಡು, USB-C ಟೈಪು. ಸೊ ಅದನ್ನು ಬಿಟ್ಟು ನಾನು ಬ್ಯಾಟ್ರಿ ಹಾಕಿ ಟ್ರೈ ಮಾಡ್ತೀನಿ. ಕವರ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. SD ಕಾರ್ಡ್ ಮತ್ತು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೇಕು ನಾನು. ಸೊ ಹಂಗೆ ಅಂದ್ಕೊತೀನಿ. ಆಯಿತು. ಓ, ಅಷ್ಟೇ. ಜಸ್ಟ್ ಆನ್ ಮಾಡಿಡ್ತೀನಿ. ಇನ್ಸ್ಟಾಲ್ GoPro ಆ್ಯಪ್ ಅಂತ. ಸೊ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ, ಆಮೇಲೆ ಟ್ರೈ ಮಾಡ್ತೀನಿ ಫಸ್ಟು. ಸೊ ಡೇಟ್ ಕೇಳ್ತಾ ಇದೆ, ಇವತ್ತು ಅಕ್ಟೋಬರ್ 22. ಗೊತ್ತಿಲ್ಲ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಇದು 2020. ಸೊ ಟೈಮ್ ಬಂದು ಅರೌಂಡ್ 4 o'clock.
420 ಅನ್ಕೊತೀನಿ. ಇಟ್ಸ್ ಡನ್. ಸೊ ಇಲ್ಲಿ ನಾವು ನೋಡ್ಬೋದು GoPro ಬ್ಯಾಟ್ರಿ ಆಲ್ಮೋಸ್ಟು 8% ಮಾತ್ರ ಇದೆ. ನನಗೆ ಗೊತ್ತಿಲ್ಲ ಯಾವ ಥರ ಆಪ್ರೇಟಿಂಗನ್ನು ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ, ಫಸ್ಟ್ ಟೈಮ್ ಅಲ್ಲ. ಈಗ ಮೇ ಬಿ ಎಸ್ ಈ ಥರ. ಸೊ ಇದು ಟೈಮ್ ಲ್ಯಾಪ್ಸು, ವಿಡಿಯೋ ಕ್ಯಾಮ್ರಾ, ಫೋಟೋ ಮೋಡು. ಸೊ ಫೋಟೋ ಮಾಡೋಕ್ಕೋದ್ರೆ ನಾನು ಫೋಟೋ ವೈಡಲ್ಲಿದೆ. ವಾವ್, ಸೊ ಅಲ್ಲಿ ತೋರಿಸ್ತಾ ಇದೆ ನೋಸ್ ಡಿ ಕಾರ್ಡ್ ಅಂತ. ಟೈಮರು, ಡಿಜಿಟಲ್ ಲೆನ್ಸ್ ಅಂದರೆ ಲೆನ್ಸ್ ನಾವು ಯಾವ ಥರ ಸೆಲೆಕ್ಟ್ ಮಾಡ್ಬೋದು, ವೈಡ್ ಇದೆ, ಜೊತೆಗೆ ಸ್ಕ್ರೋಲ್ ಮಾಡಿದ್ರೆ ಲೀನಿಯರ್ ಮೋಡ್ಗೆ ಹೋಗುತ್ತೆ, ನ್ಯಾರೋ, ಫುಲ್ ಸ್ಟ್ರೈಟ್ ಇದು, ತುಂಬ ಚೆನ್ನಾಗಿದೆ. ಡಿಜಿಟಲ್ ಲೆನ್ಸಲ್ಲಿ ಈ ಥರ ಎಲ್ಲ ಆಪ್ಷನ್ಸ್ ಕೊಟ್ಟಿರೋದು. ಈಗ GoPro ಕ್ಯಾಮ್ರಾದಲ್ಲಿ ಅನಿಸುತ್ತೆ ಮೋಸ್ಟ್ಲಿ. ಸೊ ಇದು ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಸೊ ಡಿಜಿಟಲ್ ಝೂಮನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಎಷ್ಟು ಕೊಟ್ಟಿದ್ದಾರೆ ಈ ಒಂದು ನೆಕ್ಸ್ಟ್ ಕಮಾನ್ ಮ್ಯಾನ್, 2x 2x ಝೂಮ್ ಇದೆ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ GoProದಲ್ಲಿ. ಫ್ರಂಟ್ ಸ್ಕ್ರೀನ್ ತೋರಿಸ್ಲಿರಲ್ವ. ಸೊ ಇದರಲ್ಲಿ ನಾವು ರೆಕಾರ್ಡ್ ಮಾಡ್ತೀರಾ ಇಲ್ಲಿ ಗೊತ್ತಾಗುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಅಷ್ಟೇ ಇದೆ. ಸೊ ಇದು ಮೈಕ್ರೋಫೋನ್ ಇದೆ, ಇಲ್ಲದ ಮರ್ತಿದೆ. ಸೊ ಇದು ಮೋಡ್ ಸೆಲೆಕ್ಷನ್, ಎಸ್. ಇದು ರೆಕಾರ್ಡ್ ಬಟನ್ ಪ್ರೆಸ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಸೊ ಬೀಪ್ ಸೌಂಡು, ಇದಕ್ಕೆ ನೋಟಿಫಿಕೇಷನ್ ಬಟನನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇಲ್ಲೂ ಕೂಡ ಒಂದಿದೆ. ಸೊ ಅಷ್ಟೇ, ಇದು ಬಿಟ್ಟರೆ ಇನ್ನೇನು ಇಲ್ಲ ಡಿಫ್ರೆನ್ಸ್. ಸೊ ನಾನು ಮತ್ತೆ ಇದು ಯಾವ ಥರ ಯೂಸ್ ಮತ್ತು ಯಾವ ಥರ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.